ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯದುಕುಮಾರ್ ಗೌಡ ಅವರೇ, ಈಗ ತಾನೇ ನಟರಾಜ ಗೌಡರು ಒಂದು ಪ್ರಶ್ನೆ ಮಾಡಿದ್ರು, ಯಾಕೆ ಸರ್ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾರತಮ್ಯ ಆಯಿತು, ನಿಮ್ಮದೇ ಪಕ್ಷದ ನಾಯಕರು ಹೇಳ್ತಾ ಇದ್ರು ಅನುದಾನ ಸಿಗ್ತಾ ಇಲ್ಲ ಅಂತ. ಇದ್ರ ಮಧ್ಯದಲ್ಲಿ ಈಗ ಫಾರಿನ್ ಟ್ರಿಪ್ ಬೇರೆ ಮಾಡ್ತಿದ್ದಾರೆ. ಯಾರ್ ದುಡ್ಡು ಅನ್ನೋ ಪ್ರಶ್ನೆ ಇದೆ ನಮಗೆ. ಸ್ವಂತ ದುಡ್ಡು ಅಂತ ಅವ್ರು ಹೇಳಿದ್ರು ಕೂಡ ಯಾರ್ ದುಡ್ಡಲ್ಲಿ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕಾಗುತ್ತೆ. ಬಟ್ ನೀವೆಲ್ಲ ಸಾಲ ಮಾಡಿಟ್ಟು ಹೋಗಿದ್ರಿ, ಬೊಕ್ಕಸ ಬರಿದಾಗಿತ್ತು, ಅದನ್ನ ಸರಿ ಮಾಡೋದಕ್ಕೆ ಹೆಣಗಾಡಬೇಕಾಯ್ತು ಕಾಂಗ್ರೆಸ್ ಅಂತ. ಎಸ್ ಮೇಡಮ್, ಈಗ ನಟರಾಜ್ ಗೌಡರು ಕೆಲವು ವಿಷಯಗಳನ್ನ ಎತ್ತಿದ್ರು, ಅದಕ್ಕೆ ಉತ್ತರ ಕೊಡ್ಬೇಕಂತ ಬಯಸ್ತೇನೆ. ಕೊಟ್ಟ ಕುದುರೆ ನೇರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ಹೇಳಿದ್ರು. ಇದೇ DCM ನಾನು ಹೇಳ್ತಾ ಇದ್ದೀನಿ, ಪಾಪ ಸಮಾಜ ನಿಮಗೆ ಪೆನ್ನು ಪೇಪರ್ ಕೊಡ್ತು, ಏನಂದ್ರೆ ಏನ್ ಮಾಡಿದ್ರಿ ನೀವದ್ರೆ, ಸಮಾಜಕ್ಕೂ ಏನು ಮಾಡಿಲ್ಲ. ಸರ್ಕಾರದಲ್ಲಿ ದೊಡ್ಡ ಸಚಿವರಾಗಿ ಮೇಡಮ್ ಜಲವಂತ ಸಮಸ್ಯೆ ಏನು ಅಂತಂದ್ರೆ ತುಂಗಭದ್ರಾ ಡ್ಯಾಮ್ದು ಕ್ರೆಸ್ ಗೇಟ್ 2 ವರ್ಷ ಆಯ್ತು ಮೇಡಮ್. ಅಲ್ಲಿ 19ನೇ ಗೇಟ್ ಮೊದಲನೇದಾಗಿ ಹಾನಿ ಆಗಿದಂಥದ್ದು, ಉಳಿದಂತ 35 ಗೇಟ್ಗಳು ಕೂಡ ಹಾನಿ ಆಯ್ತು. ಇವತ್ತಿಗೂ ಕೂಡ 130 TMC ಇರುವಂತ ತುಂಗಭದ್ರಾ ಡ್ಯಾಮ್ 80 TMC ನೀರು ಶೇಖರಣೆ ಆಯ್ತು. 40 TMC ಬಂದಾಗ ಅದನ್ನ ರಿಪೇರಿ ಮಾಡ್ತೀವಿ ಅಂತ 2 ವರ್ಷ ಆಯ್ತು, ಇದುವರೆಗೂ ಆಗಿಲ್ಲ. ಇದು ರೈತರಿಗೆ ದೊಡ್ಡ ಹೊರೆ ಅಲ್ಲ ಮೇಡಮ್. 2ನೇ ಬೆಳೆಗೆ ನೀರಿಲ್ಲ ಅಂತಂದ್ರು, ನೀರ್ ಕಾಯ್ತಾ ಇದ್ದಾರೆ, ಮಾಡಿಲ್ಲ. ಅಂದ್ರೆ ಇವ್ರಿಗೆ ಯಾರಿವಾಗ ಕೊಟ್ಟ ಕುದುರೆ ನೇರದವನು. ಆಮೇಲೆ 2ನೇದು ಇನ್ನೊಂದೇನಾದ್ರು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಿ ಇಡೀ ಬೆಂಗಳೂರಿನ ಗುಂಡಿಮಯ ಮಾಡಿದಂಥದ್ದು. ಮತ್ತೆ ಆ ಗುಂಡಿ ಮುಚ್ಚಕ್ಕೇನೆ ಸಾವಿರಾರು ಕೋಟಿ ಇವತ್ತು ಗುಂಡಿಗಳ ರಾಜ್ಯ ಆಗಿದೆ. ಮೊನ್ನೆ ಇದು ನಟರಾಜ್ ಗೌಡ ಬರೋದಕ್ಕಿಂತ ಮುಂಚೆ ಹೇಳಿದೆ, 2-3 ಬಲಿಯಾದ್ರು. ಗುಂಡಿ ಸಮಸ್ಯೆ ನಿಮ್ಮದು ಸರ್ಕಾರ ಇದ್ದಾಗ್ಲೂ ಇತ್ತು. ಈಗ ಅವರು ಮತ್ತೆ ಪ್ರಧಾನಮಂತ್ರಿಗಳ ಬಗ್ಗೆ ಹೇಳಿದ್ರೆ ಮಾಡೆಲ್ ಬಗ್ಗೆ ಅಂತ ಅಂದ್ರು. ಸರ್, ಪ್ರಧಾನಮಂತ್ರಿಗಳನ್ನ ಒಂದು ಏನಂತಾರೆ ಗೌರವಯುತವಾಗಿ ಮಾತಾಡ್ಬೇಕಾಗುತ್ತೆ ನಟರಾಜ್ ಗೌಡ್ರೆ. ಈಸ್ ನಾಟ್ ಎ ಮಾಡೆಲ್, ಈಸ್ ಎ ಬ್ರಾಂಡ್ ಅಂಬಾಸಿಡರ್ ಆಫ್ ಇಂಡಿಯಾ. ಬ್ರಾಂಡ್ ಅಂಬಾಸಿಡರ್ ಆಫ್ ಇಂಡಿಯಾ ಅರ್ಥ ಆಗ್ತೈತಾ? ಇದು ನಿಮ್ಗೆ ಅರ್ಥ ಆಗಲ್ಲ. ಯಾಕಂದ್ರೆ ನಿಮಗೆ ನಿಮ್ಮ ನಾಯಕನಿಗೆ ನಿಮ್ಮ ಭಾರತ ದೇಶದಿಂದ ಹೋಗಿ ಅವಮಾನ ಮಾಡೋದು, ಪ್ರಜಾಪ್ರಭುತ್ವವನ್ನು ಮೋಜು ಮಾಡುವಂತದ್ದು ಇದು ನಿಮ್ಮ ನಾಯಕರದು. ಈ ನಾಯಕ 2.25 ವರ್ಷದಲ್ಲಿ 3 ವರ್ಷದಲ್ಲಿ 3 ಲಕ್ಷ ಕೋಟಿ ಸಾಲ, 3 ಲಕ್ಷ ಕೋಟಿ ಸಾಲ, ಪ್ರತಿ ತಿಂಗಳು 300 ಕೋಟಿ ಸಾಲ ತರ 300 ಕೋಟಿ ಸಾಲ ತರ ಬಂದಿರುವಂತದ್ದು. ಅವರೇನೋ ಇದಂತ ಯಾಕೆ ಇವತ್ತು ಗುತ್ತಿಗೆದಾರರು ನಿಮ್ಮ ಸರ್ಕಾರದ ವಿರುದ್ಧ ಯಾಕೆ ಹೇಳ್ತಾ ಇದ್ದಾರೆ? ವೈದ್ಯ ನಿಮ್ ಸರ್ಕಾರದ ಬಗ್ಗೆ ಹೇಳ್ತಿದ್ರೆ ಯಾರ ಸರ್ಕಾರದ ಗುತ್ತಿಗೆದಾರರು ಈ ಸರ್ಕಾರದ ವಿರುದ್ಧ ಮಾತಾಡಿದ್ದಾರೆ ಅಂತ ಮಾತ್ರ ನಾ ಹೇಳ್ತಾ ಇರೋದು ಎಲ್ಲ ಸರ್ಕಾರದ ಇವತ್ತು ಮಾತಾಡಿದ್ದಾರೆ. ಯಾಕೆ ಮಾತಾಡಿದ್ದಾರೆ ಅಂದ್ರೆ 37,000 ಕೋಟಿ. ಮೇಡಮ್ ಸಿಂಪಲ್ ಎಕ್ಸಾಂಪಲ್ ಮೇಡಮ್, 880 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿರುವಂತದ್ದು ಅವಶ್ಯಕವಾದ ಔಷಧಗಳನ್ನು ಖರೀದಿಸಕ್ಕೆ, 890 ವಿವಿಧ ಔಷಧಗಳನ್ನು ಖರೀದಿಸಕ್ಕೆ. 1 ನಿಮಿಷ ಕಂಪ್ಲೀಟ್ ಮಾಡ್ತೀನಿ. 7-8 ತಿಂಗಳಾಯ್ತು ಔಷಧ ಖರೀದಿಸಕ್ಕೆ. ಇವ್ರಿಗೆ ಏನ್ ಮೇಡಮ್, ಫೈನಾನ್ಸ್ ಮಿನಿಸ್ಟರ್ ಅಪ್ರೂವಲ್ ಆಗಿದೆ, ಬಡ ರೋಗಿಗಳು ನರಳ್ತಾ ಇದ್ದಾರೆ. ಸಾಮಾನ್ಯವಾದ ಪ್ಯಾರಾಸಿಟಮಾಲ್ ಆಗ್ಬೋದು, ಇದಾಗ್ಬೋದು, ಅದು ಇಲ್ಲ. ಹೊರಗಡೆಯಿಂದ ಸರ್ಕಾರಿ ಆಸ್ಪತ್ರೆ ತೆಗಿತಾ ಇದ್ದಾರೆ. ಇಷ್ಟು ಸಣ್ಣ ಕೆಲಸಗಳನ್ನ ಕೂಡ ಇದು ಮಾಡದೇ ಇರೋರು ಇವ್ರ ವೀರರ, ಇವ್ರ ಶೂರರ, ಇವ್ರ ಕೆಲ ಕುದುರೆ ಕೊಡುವಂತದ್ದನ್ನ ನಾವು ಪ್ರಶ್ನೆ ಮಾಡಿರುವಂತದ್ದನ್ನ ಮಾತ್ರ ಜವಾಬ್ದಾರಿನ ವಿಪಕ್ಷದಲ್ಲಿರೋರ್ದು ಜವಾಬ್ದಾರಿಯುತವಾಗಿನೇ ಮಾತಾಡ್ತಾ ಇರೋದು, ಜವಾಬ್ದಾರಿಯುತವಾಗಿನೇ ಕೇಳ್ತಾ ಇರೋಂಥದ್ದು, ಜವಾಬ್ದಾರಿಯುತವಾಗಿನೇ ಮಾತಾಡ್ತಾ ಇರೋದು, ಜವಾಬ್ದಾರಿಯುತವಾಗಿ ಕೇಳ್ತಾ ಇರೋಂಥದ್ದು. ಇದು ಕೇಳಕ್ ಕೂತ್ರೆ ಇವ್ರು ಹೇಳ್ತಾರೆ ಇಷ್ಟೊಂದು ಇದಂತ. ಸ್ವಾಮಿ, ಮುಖ್ಯಮಂತ್ರಿಗಳು ಇನ್ನೇನು ಬಜೆಟ್ ಮಂಡಿಸ್ತಾರೆ 6ನೇ ತಾರೀಕು. ದಯವಿಟ್ಟು ಅವ್ರ ಸರ್ಕಾರಕ್ಕೆ ಬಂದಾಗ ಒಂದು ಶ್ವೇತಪತ್ರ, ಏನು ಸರ್ಕಾರದ ಆರ್ಥಿಕ ಶಿಸ್ತಿತ್ತು, ಏನ್ ಶಿಸ್ತಿತ್ತು ಅಂತ ಒಂದು ವೈಟ್ ಪೇಪರ್ ಹೊರಡಿಸ್ರಿ. ಆವಾಗ ಜನರು ಗೊತ್ತಾಗುತ್ತೆ ನೀವು ಜನರ ಮನಸ್ಸಿನ. ಬೇಡ ಸರ್, ಹಂಗೆಲ್ಲ ಹಾಕೊಡ್ಬೇಡಿ. ಯಾಕಂದ್ರೆ ಬಿಜೆಪಿಯಲ್ಲಿ ಮೊದಲೇ ಸ್ಥಾನಕ್ಕೆ ಕಿತ್ತಾಟ ಇದೆ ಅಂತ ಹೇಳಿ. ನಾಗೇಂದ್ರ ಸರ್, ಸ್ವಲ್ಪ ಕ್ವಿಕ್ ಆಗಿ ಚುಟುಕಾಗಿ ಮುಗಿಸಿ ಸರ್. ಏನಾದ್ರು ಪ್ರಶ್ನೆ ಇದ್ರೆ ಆಗ್ಲೇ ಸರ್ ಹೇಳ್ತಾ ಇದ್ರು ಅಮೆರಿಕಕ್ಕೆ ಹೋಗಿ ಯಾರೆಲ್ಲ ಏನ್ ಮಾಡಿದಾರ ಅನ್ನೋದು ನಮಗೂ ಗೊತ್ತಿದೆ. ಅದನ್ನ ಪಾಪ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾರೆ. ಅದು ಸತ್ಯ. ಹೋಗಿದ್ರು, ಅಲ್ಲಿ ಹೋಗಿ ಇಸ್ರೇಲ್ ಅಲ್ಲಿ ಸ್ಟಡಿ ಮಾಡಿದ್ರು. ಆಯ್ತು ಮೇಡಮ್, ಇಸ್ರೇಲ್ ಬಗ್ಗೆ ಹೋಗಿಲ್ಲ. ನಮ್ಮ ಸರ್ಕಾರ ಇಂಡಿಪೆಂಡೆಂಟ್ ಆಗಿತ್ತ ಇಲ್ಲ ಏನಾದ್ರೂ ಮೈತ್ರಿ ಸರ್ಕಾರದಲ್ಲಿತ್ತ? ಮೈತ್ರಿ ಸರ್ಕಾರ ಇದ್ದಾಗ 108 ಜ್ವಲಂತ ಸಮಸ್ಯೆಗಳು ಮತ್ತೆ ಅಲ್ಲಿನ ಕಚ್ಚಾಟಗಳು ಇದ್ದೇ ಇರ್ತವೆ. ಮೈತ್ರಿ ಸರ್ಕಾರದಲ್ಲಿ ರಾಜ್ಯದ 7 ಕೋಟಿ ಜನ ಏನ್ ನಂಬಿಕೆ ಇಟ್ಟಿದ್ರು? ಇವತ್ತೇನಾದ್ರೂ ಪರಿಪೂರ್ಣವಾದ ಸರ್ಕಾರ ತಂದ್ರೆ ನಮ್ಮ ರಾಜ್ಯ ಅಭಿವೃದ್ಧಿ ಆಗುತ್ತೆ ಅಂತ 7 ಕೋಟಿ ಜನ ಮನಸ್ಸಿಗೆ ತಂದ್ರಲ್ಲ. 136 ಪ್ಲೇಸ್ 4 ಕೊಟ್ರಲ್ಲ, 140 ಮ್ಯಾಂಡೇಟರಿ ಕೊಟ್ರಲ್ಲ. ಇವತ್ತೇನಾದ್ರೂ CM DCM ಏನಾರ ಕೃಷಿ ಬೆಳೆಗೆ, ಆರೋಗ್ಯ ಬೆಳೆಗೆ, ಶಿಕ್ಷಣ ಬಗ್ಗೆ ಏನಾದ್ರು ರಿಸರ್ಚ್ ಮಾಡಕ್ ಹೋಗ್ತಾ ಇದ್ದಾರೆ. ಅಲ್ಲಿಂದ ಏನಾದ್ರು ಆಸ್ಟ್ರೇಲಿಯಾ ಪ್ರೈಮ್ ಮಿನಿಸ್ಟರ್ ಬಂದಿದ್ದಾರೆ, ನಾವು ಅಲ್ಲೋಗಿ ಏನೋ ತಿಳ್ಕೊಂಡ್ಬಂದು ನಮ್ಮ ರಾಜ್ಯಕ್ಕೆ ಏನು ಅಭಿವೃದ್ಧಿ ಮಾಡ್ತೀವಿ ಅಂತ ಏನೋ DCM CM ಆಗಿದ್ರೆ ಸ್ವಾಗತ ಮಾಡ್ತಾ ಇದ್ವಿ. ಹೌದು, ಏನೋ ಅಭಿವೃದ್ಧಿ ಮಾಡೋ ಕಾರಣಕ್ಕೋಸ್ಕರ ಇಬ್ರು ಹೋಗ್ತಾ ಇದ್ದಾರೆ ಅಂತ. ಇಲ್ಲಿ ಹೋಗ್ತಾ ಇರೋದು ಫಾರಿನ್ ಟೂರ್, ಫೋಟೋ ಶೂಟ್ಗೆ ಹೋಗ್ತಾ ಇದ್ದಾರೆ, ಶೋಕಿಗೆ ಹೋಗ್ತಾ ಇದ್ದಾರೆ. ಇವತ್ತು ಬಜೆಟ್ ಮಂಡನೆ ಆಗ್ತಾ ಇದೆ. ಬಜೆಟ್ ಮಂಡನೆ ಆಗೋ ಸಂದರ್ಭದಲ್ಲಿ ಇವತ್ತು ಏನ್ ಮಾಡ್ತಾ ಇದ್ದಾರೆ? ಬಜೆಟ್ ಮಂಡನೆ ಬೇಕಾದ್ರೆ ಒಂದು ವಾಟ್ಸ್ಆಪ್ ಅಲ್ಲಿ ಒಂದು ಹರಿಬಿಟ್ಟಿದ್ದಾರೆ.
ಇವತ್ತು ಜನರ ಸಮಸ್ಯೆಗಳು, ಕ್ಷೇತ್ರದ ಸಮಸ್ಯೆಗಳು ಏನಾದರೂ ಇದ್ರೆ ನೀವು ಫೋನ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ವಾಟ್ಸಪ್ ಕೊಡಿ ಅಂತ ಹೇಳೋಂಥ ಪರಿಸ್ಥಿತಿಗೆ ಹೀನಾಯ ಪರಿಸ್ಥಿತಿ ಬಂದಿದೆ. ಕ್ಯಾಬಿನೆಟ್ ಕುತ್ಕೊಂಡು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ಅನುದಾನದ ಬಗ್ಗೆ ಏನೇನು ಮೂಲ ಸೌಕರ್ಯ ಕೊಡಬೇಕೋ ಆ ಸೌಕರ್ಯಕ್ಕೆ ಕ್ಯಾಬಿನೆಟ್ಗೆ ಕೈ ಜೋಡಿಸಬೇಕಾದಂಥ ಶಾಸಕರು ಇವತ್ತು ಫಾರಿನ್ ಟ್ರಿಪ್ ಅಲ್ಲಿ ಅವ್ರು ಅಂತಂದ್ರೆ ಆ ಅನಾಥವಾದ ಕ್ಷೇತ್ರಗಳು ಜನ ಬಹಿಷ್ಕಾರ ಆಗ್ತಾರೆ. ಏನು 27 ಜನ